ದಯವಿಟ್ಟು ನಾನು ಹೇಳೋದು ಓದಿ 100% ಬಂದೇ ಬರುತ್ತೆ. ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ನೀವು ನಮ್ಮ ಕ್ಲಾಸ್ನ ಸದಾ ನೋಡಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಒಂದು 2 ಡೇಸಿಂದ ಹುಷಾರಿರಲಿಲ್ಲ, ಅದಕ್ಕಾಗಿ ಕ್ಲಾಸ್ ಮಾಡಿರಲಿಲ್ಲ. ಓಕೆ, ಬನ್ನಿ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮುರಾರ್ಜಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಸೋಷಲ್ ಆ್ಯಂಡ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನಾನು ಮೊರಾರ್ಜಿ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಹೇಳ್ತಾ ಇದ್ದೀನಿ, ಒಂದೊಂದು ಸಬ್ಜೆಕ್ಟಿಂದ 200+ ಆರ್ 300+ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಎಷ್ಟೋ ಮಕ್ಕಳುಗಳು ಎಕ್ಸಾಮ್ನ ಕ್ಲಿಯರ್ ಮಾಡುವ ಸಾಧ್ಯತೆ ತುಂಬಾ ಇರುತ್ತೆ. ಅದಕ್ಕಾಗಿ ನಾವು MCQsನ ಸಾಲ್ವ್ ಮಾಡೋಣ. ಓಕೆನಾ? ಬನ್ನಿ, ಫಸ್ಟ್ ಕ್ವಶನ್ ನೋಡಿ. ನಾಡ ಹಬ್ಬ ಮೈಸೂರು ದಸರಾ ಉದ್ಘಾಟನೆ ಮಾಡಿದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ನಮ್ಮ ಮೈಸೂರು ದಸರಾನ ಫಸ್ಟ್ ಉದ್ಘಾಟನೆ ಮಾಡಿದ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ಯಾರು? ದ್ರೌಪದಿ ಮುರ್ಮು. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳ್ಬೋದು. ಯಾರು? ಪ್ರತಿಭಾ ಪಾಟೀಲ್. ಇದೆಲ್ಲ ನೀವು ಗಮನ ಇಟ್ಟು ಓದಬೇಕು. ಇದನ್ನೇ HYT ಅಂತ ಹೇಳೋದು. ಈ ವರ್ಷ ಈ ಥರ ಕೇಳಿರ್ತಾರೆ, ನೆಕ್ಸ್ಟ್ ವರ್ಷ ಯಾವ ಥರ ಕೇಳ್ಬೋದು ಅಂತಲೇ ಇಲ್ಲೇ ಅನಲೈಸ್ ಮಾಡಿಕೊಂಡು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುರಾರ್ಜಿ ನವೋದಯ ಸೈನಿಕ್ ಎಕ್ಸಾಮ್ನ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ನಾಡಗೀತೆ ಬರೆದವರು ಯಾರು? ನಮ್ಮ ನಾಡಗೀತೆ ಬರೆದವರು ಯಾರು ಅಂತ ಹೇಳೋದಾದರೆ ಕುವೆಂಪು. ಹಾಗೆ ನಾನು ಏನು ಹೇಳಿದ್ದೀನಿ, ನೀವು ಥಿಂಕ್ ಮಾಡಬೇಕು. ನೆಕ್ಸ್ಟ್ ವರ್ಷ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ, ಈ ಸರಿ ನಾಡಗೀತೆ ಕೇಳಿದ್ದಾರೆ, ಬರೋ ವರ್ಷ ನಮ್ಮ ಭಾರತದ ರಾಷ್ಟ್ರಗೀತೆ ಆಡಿದ ವ್ಯಕ್ತಿಯ ಹೆಸರೇನು ಅಂತ ಕೇಳ್ಬೋದು. ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಂಡಿದ್ರೆ ನಿಮಗೆ ಉತ್ತಮ. ನೆಕ್ಸ್ಟ್ ನೋಡಿ, ಗೊಮ್ಮಟನಗಿರಿ ಎಂದು ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಗೋಲ್ ಗುಂಬಸ್ ಎಲ್ಲಿ ಪ್ರಸಿದ್ಧವಾಗಿದೆ? ವಿಜಯಪುರ. ಅಲ್ಲಿ ವಿಜಯಪುರ. ನೆಕ್ಸ್ಟ್ ನೋಡಿ, ಪಂಪ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ? ಪಂಪ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ ಅಂತ ಹೇಳೋದಾದರೆ ಸಾಹಿತ್ಯ. ಯಾವುದು? ಸಾಹಿತ್ಯ. ನಾನು ಡಿಸ್ಕಸ್ ಮಾಡ್ತಾ ಇರೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ತಪ್ಪದೆ ನೀವು ಇದನ್ನೆಲ್ಲ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಗಣಕಯಂತ್ರದ ಮೆದುಳು. ಗಣಕಯಂತ್ರದ ಮೆದುಳು CPU. ಯಾವುದು? CPU. ಯಾವುದು? CPU. ಕಂಪ್ಯೂಟರ್ ಮದರ್ ಬೋರ್ಡ್. ಯಾವುದು? ಕಂಪ್ಯೂಟರ್ನ ಮದರ್ ಬೋರ್ಡ್ ಯಾವುದು? CPU. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಇತ್ತೀಚೆಗೆ ಅಂದರೆ ರೀಸೆಂಟು. ಯಾರು? ಆಶಾ ಭೋಸ್ಲೆ. ಆಶಾ ಭೋಸ್ಲೆ. ನೋಡಿ, ಒಂದು ಕರೆಂಟ್ ಅಫೇರ್ ಕ್ವಶನ್ಸ್ ಫಿಕ್ಸು, ಸ್ಪೋರ್ಟ್ಸ್ ಕ್ವಶನ್ಸ್ ಫಿಕ್ಸು, ಹಿಸ್ಟ್ರಿ ಕ್ವಶನ್ಸ್ ಫಿಕ್ಸು, ಹಾಗೆ ಬುಡಕಟ್ಟು ಜನಾಂಗದ ಮೇಲೆ ಕ್ವಶನ್ಸ್ ಫಿಕ್ಸು. ನೆಕ್ಸ್ಟ್ ನೋಡಿ, ಕನ್ನಡದ ಧ್ವಜದ ಬಣ್ಣ. ನಮ್ಮ ಕರ್ನಾಟಕದ ಧ್ವಜದ ಬಣ್ಣ ಯಾವುದು? ಕೆಂಪು ಮತ್ತು ಹಳದಿ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಇಲ್ಲಿ ತಪ್ಪು ಮಾಡೋಕ್ಕೆ ಹೋಗಬೇಡ ನೀವು. ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಹೆಸರು. ಕರ್ನಾಟಕದಲ್ಲಿ ಕ್ರಿಕೆಟ್ ಸ್ಟೇಡಿಯಮ್ಮು ಯಾವುದಿದೆ, ಅದ್ರ ಹೆಸರೇನು ಅಂತ ಕೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ. ಎಷ್ಟು ಈಸಿ ಕ್ವಶನ್ಸ್ ಇದೆಲ್ಲ, ನೀವು ಇದರಲ್ಲಿ ತಪ್ಪು ಮಾಡಬಾರ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ಯಾವುದು? ಕರ್ನಾಟಕದಲ್ಲಿ ವಿಶಾಲವಾದ ಕಟ್ಟಡ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ವಿಧಾನಸೌಧ. ಯಾವುದು? ವಿಧಾನಸೌಧ. ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಯು ಶುಡ್ ರೆಫರ್ ದಿಸ್. ಓಕೆನಾ? ಯಾವಾಗ ನೀವು ನಾನು ಕೊಟ್ಟಿರೋ ಕ್ವಶನ್ಸ್ನ ಗಮನ ಇಟ್ಟು ನೀವು ಸಾಲ್ವ್ ಮಾಡ್ತಿರೋ, ಪ್ರಾಕ್ಟೀಸ್ ಮಾಡ್ತಿರೋ, ಮುರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ನವೋದಯ ಆಗಿರ್ಬೋದು, ಇದು ಆರಾಮಾಗಿ ಸಿಗುತ್ತೆ ನಿಮಗೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು? ನಾನು ಅವತ್ತಿಂದನೂ ಹೇಳ್ತಿದ್ದೀನಿ, ಯಾವಾಗ ಮುರಾರ್ಜಿ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಿಂದನೂ ಹೇಳ್ತಾ ಇದ್ದೀನಿ, ಒಂದು ಬುಡಕಟ್ಟು ಕ್ವಶನ್ಸು ಬಂದೇ ಬರುತ್ತೆ. ಒಂದು ಬುಡಕಟ್ಟು ಕ್ವಶನ್ಸು ಬಂದೇ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಜೇನು ಕುರುಬ. ಲತಾ ಮಂಗೇಶ್ಕರ್ ರವರ ಸಾಧನ ಕ್ಷೇತ್ರ ಯಾವುದು? ಲತಾ ಮಂಗೇಶ್ಕರ್ ಯಾವ ಸಾಧನ ಕ್ಷೇತ್ರದಲ್ಲಿ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ ಅಂತ ಹೇಳೋದಾದರೆ ಸಂಗೀತ, ಸಿಂಗಿಂಗ್. ಇವುಗಳಲ್ಲಿ ಯಾವುದು ಆಟಗಳಿಂದಾಗುವ ಪ್ರಯೋಜನವಲ್ಲ? ಬರೆಯುವ ಕೌಶಲ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದಲ್ಲಿ ಕಂಡು ಬರುವ ಡೋನ್ ಯಾವುದು? ಭಾರತದಲ್ಲಿ ಯಾವ ಡೋನ್ ಬರುವುದು ಅಂತ ಕೇಳಿದ್ದಾರೆ. ಡೆರಾಡೂನ್. ಯಾವುದು? ಡೆರಾಡೂನ್. ಭಾರತದ ಅತ್ಯಂತ ಎತ್ತರವಾದ ಶಿಖರ. ಭಾರತದಲ್ಲಿ ಎತ್ತರವಾದ ಶಿಖರ ಯಾವುದು ಅಂತ ಹೇಳೋದಾದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್. ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಯಾವುದು? ಮುಳ್ಳಯ್ಯನಗಿರಿ. ಇಂಪಾರ್ಟೆಂಟ್ ಕ್ವಶನ್, ಸ್ಟಾರ್ ಮಾರ್ಕ್ ಹಾಕಿರ್ತೀನಿ ಇದಕ್ಕೆ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ, ದಕ್ಷಿಣ ಭಾರತ ಸೌತ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ ಆನೈಮುಡಿ.
ಯಾವುದು? ಆನೈ ಮುಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಉತ್ತರದ ಮೈದಾನಗಳು ರೂಪುಗೊಂಡಿರುವುದು. ಉತ್ತರದ ಮೈದಾನಗಳು ರೂಪುಗೊಂಡಿರುವುದು ಮೆಕ್ಕಲು ಮಣ್ಣು. ಯಾವುದು? ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು. ನೆಕ್ಸ್ಟ್ ಕ್ವಶನ್ ನೋಡಿ, ತಾಜ್ ಮಹಲ್ ಆಗ್ರಾ. ಕೆಂಪು ಕೋಟೆ ಎಲ್ಲಿದೆ? ದೆಹಲಿ. ಇಷ್ಟೇ, ಸಿಂಪಲ್. ಇದು ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಆಗಿರುವಂತಹ ಕ್ವಶನ್ಸು. ಗುಹಾಂತರ ದೇವಾಲಯಗಳು ಕಂಡುಬರುವುದು. ಗುಹಾಂತರ ದೇವಾಲಯಗಳು ಕಂಡುಬರುವುದು ಎಲ್ಲಿ ಅಂತ ಹೇಳೋದಾದರೆ ಬಾದಾಮಿ. ಇಲ್ಲಿ ಬಾದಾಮಿ. ಇದೆಲ್ಲ ನಾನು ಇವತ್ತು ಮಾಡಿಸಿರೋದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, VVIP ಕ್ವಶನ್ಸ್. ಯಾವುದು? VVIP ಕ್ವಶನ್ಸ್. ಇದೆಲ್ಲ HYT ಕ್ವಶನ್ಸ್ ಕೂಡ ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ HYT ಅಂದರೆ ಏನು ಅಂತ. ಯಾವುದು ರಿಪೀಟೆಡ್ ಆಗಿರುವಂತಹ ಕ್ವಶನ್ಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆ ತುಂಬಾ ಇದೆ. ನಾನು ಹೇಳ್ಕೊಟ್ಟಿರೋಷ್ಟು ಓದಿದ್ರೆ ನೀವು ತುಂಬಾ ಸಾಕು. ನಾನು ಎಷ್ಟು ಹೇಳ್ಕೊಟ್ಟಿದ್ದೀನಿ ಅಷ್ಟೇ ಓದಿ ಎಕ್ಸಾಮಲ್ಲಿ ನೀವು 100ಕ್ಕೆ 100% ಕ್ಲಿಯರ್ ಮಾಡುವ ಸಾಧ್ಯತೆ ತುಂಬಾ ಇರುತ್ತೆ. ಯಾಕಂದರೆ ನಾನು ಪ್ರತಿ ಸಬ್ಜೆಕ್ಟಲ್ಲೂ 200+ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀನಿ. ಆಗ ನಿಮಗೊಂದು ಕ್ಲಾರಿಟಿನೇ ಸಿಗುತ್ತೆ, ಈ ಥರ ಕ್ವಶನ್ಸ್ ಈ ವರ್ಷ ಕೇಳ್ಬೋದು ಅಂತ. ದಯವಿಟ್ಟು ನಾನು ಹೇಳೋದು ಓದಿ, 100% ಬಂದೇ ಬರುತ್ತೆ. ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ನೀವು ನಮ್ಮ ಕ್ಲಾಸ್ನ ಸದಾ ನೋಡಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ. ಆದ್ರೂ ನಾನು ನಿಮಗೆ ಪ್ರತಿನಿತ್ಯ ಕ್ಲಾಸ್ ಮಾಡಿಕೊಡ್ತೀನಿ. ಓಕೆ, ಧನ್ಯವಾದಗಳು.